ನಮಸ್ಕಾರ ದುನಿಯಾ, ಎಲ್ರಿಗೂ ಬೆಳಗಿನ ಶುಭೋದಯ. ಚಳಿಗೆ ಮಲಗಿದ್ದೀರಾ ಅಂತ ಅನ್ಕೋತೀನಿ. ಸಂಕ್ರಾಂತಿ ಚಳಿ ಯಾರನ್ನೇ ಆಗಲಿ ಮಲಗಿಸುತ್ತೆ. ನಾನು ನೋಡಿ ನಿಮ್ಗೆಲ್ಲರಿಗಿಂತ ಸ್ಪೆಷಲ್ಲು ಬೆಳಗ್ಗೆನೇ ಎದ್ದು ಒಂದೊಳ್ಳೆ ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೀನಿ. ಕರ್ನಾಟಕದಲ್ಲೇ ಒಂದು ಪ್ರಸಿದ್ಧವಾದ ಸ್ಥಳ ಇದು. ಆ ಸ್ಥಳಕ್ಕೆ ಬಂದಿದ್ದೀನಿ. ಯಾವ ಸ್ಥಳ ಅಂತ ನೀವು ಗೆಸ್ ಮಾಡಿ ನೋಡೋಣ. ನಿಮ್ಮ ಐಡಿಯಾನು ನಮ್ಮ ಐಡಿಯಾನು ಮ್ಯಾಚ್ ಆಗಿ ಇಬ್ರು ಒಂದೇ ಗೆಸ್ ಮಾಡಿರ್ಬೋದು. ಕಮೆಂಟಲ್ಲಿ ತಿಳಿಸಿ. ಹಾಸನ ಹತ್ರ ಶ್ರಾವಣ ಬೆಳಗೊಳ ಜೈನ ಬಸದಿಗೆ ಬಂದಿರೋದು ನಾನು. ಇವಾಗ ಇನ್ನು 6:20 ಟೈಮು, 6:15 ಗೇಟ್ ಓಪನ್ನು. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ಥರ ಸ್ಟೆಪ್ಸ್ ಇದೆ, ನಾವು ಸ್ಟೆಪ್ಸ್ ಹತ್ಕೊಂಡು ಬರಬೇಕು. 750 ಸ್ಟೆಪ್ಸ್ ಇದೆ. ಆ ಥರ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಇಲ್ಲಿ ಎಂಟ್ರೆನ್ಸು. ಅಂದರೆ ಫುಲ್ ಅಂದರೆ ಟಾಪಿಗೆ ರೀಚ್ ಆಗಿದ್ದೀರಾ ಅನ್ನೋಕ್ಕೆ. ಈಗ ನಾನೀಗ ಹತ್ಕೊಂಡು ಬಂದಿರೋದ್ರಿಂದ ಈ ಥರ ಕಾಣುತ್ತೆ ನೋಡಿ ವ್ಯೂ ಮೇಲ್ಗಡೆಯಿಂದ ನಿಮಗೆ. ಕಲ್ಯಾಣಿ ಮನೆಗಳು ಎಲ್ಲ ಜನ ಬರ್ತಾನೆ ಇದ್ದಾರಪ್ಪ. ಏನು ತುಂಬ ರಿಸ್ಕ್ ಏನು ಅನಿಸಲ್ಲ. ನಿಮ್ಗೆ ತಣ್ಣ ಗಾಳಿ ಬರೋದ್ರಿಂದ 10 ನಿಮಿಷಕ್ಕೆ ಹತ್ಬಿಡ್ತೀವಿ ಆರಾಮಾಗಿ. 10 ನಿಮಿಷಕ್ಕೆ ಹತ್ಬೋದು, 10 ನಿಮಿಷಕ್ಕೆ ಇಳಿಬೋದು. ಇಲ್ಲಿಂದನೇ ನಿಮಗೆ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಮಹಾವೀರ ರಸ್ತೆ. ಇದು ಕಲ್ಲಲ್ಲಿ ಕೆತ್ತಿರೋದು. ಎಷ್ಟಡಿ ಅಂತ ಗೊತ್ತಿಲ್ಲ, ಹಿಸ್ಟ್ರಿ ಕ್ಲಾಸಸ್ಸಲ್ಲೆಲ್ಲ ನಾವು ನೋಡಿರ್ತೀವಿ ಇದನ್ನು. ಬನ್ನಿ ಇವಾಗ ಒಳಗಡೆ ಎಂಟ್ರಿ ಆಗೋಣ. ನಾವು ಒಳಗಡೆ ಎಂಟ್ರಿ ಆಗಿ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ ಬನ್ನಿ. ಜನ ಎಲ್ಲ ಆಗಲೇ ಈಚೆ ಬರ್ತಾವ್ರೆ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋಣ? ಬನ್ನಿ ನೀವು. ನಡ್ರಿ ನೀವು, ನಮ್ಮ ಊರಳಿಕ ನಾ ಬರ್ತೀನಂತೆ. ಬನ್ನಿ ಫಸ್ಟ್. ನಡ್ರಿ ನೀವು, ನಾನು ನಿಂತ್ಬಿಟ್ಟೆ ಅಂತೂ ಬರ್ಬೇಡಿ ನೀವು. ನಾನು ಇವತ್ತು ಏನ್ ಮಾಡ್ಕೊತೀನಿ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಫಲ. ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಇವಾಗ ನಾವು. ವಿಡಿಯೋ ಕ್ಯಾಮ್ರಾ ಅಲೋ ಇಲ್ಲ, ಆದರೂ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಕಲ್ಲು ಯಾವ ಥರ ಇದೆ ನೋಡಿ, ಕಲ್ಲು ಕುತ್ಕೊಳ್ಳೋದು. ಕಲ್ಲು ಯಾವ ಥರ ಇದೆ, ಗುತ್ತಿ ಕಲ್ಲು ಜಪ ಮಾಡೋಕ್ಕೆ ತಪಸ್ಸಿಗೆ ಕುತ್ಕೊತಾ ಇದ್ರಲ್ಲ, ಕುತ್ಕೊಂಡಿರೋ ಶೇಪ್ ನೋಡಿ. ಕಲ್ಲು ಎಷ್ಟು ಸೌದಿದೆ ಅಂತ, ಎಷ್ಟು ಕುತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಕಾನ್ಸಂಟ್ರೇಷನ್ ಯಾವ ಥರ ಇರುತ್ತೆ ಅವರು. ಮೀಡಿಯೇಷನ್ನು ಇದೇನೋ ಗೊತ್ತಾಯ್ತಾ ಇಲ್ಲ ನನಗೆ, ಇಂಗ್ಲೀಷ್ ಗೊತ್ತಾಯಿಲ್ಲ ಕರೆಕ್ಟಿಗೆ. ಏನು ಮಾಡೋಣ, ನಮ್ಮ ಜೊತೆ ಇರೋರೆಲ್ಲ ಕನ್ನಡ ಮಾತಾಡಿ ಇಂಗ್ಲೀಷೇ ಬರೋಲ್ಲ ಕರೆಕ್ಟಿಗೆ. ಪ್ರತಿಯೊಂದು ಸ್ಟ್ಯಾಚ್ಯೂನು ವ್ಯತ್ಯಾಸ ಇದೆ. ಒಂದು ಮಕ್ಕದ ಸಿಮಿಲಾರಿಟೀಸ್ ಒಂದರಲ್ಲೂ ಹುಡ್ಕೋಕ್ಕಾಗಲ್ಲ. ಪ್ರತಿಯೊಂದು ಮಕ್ಕನೂ ಸಿಮಿಲಾರಿಟೀಸ್ ನೋಡಿ. ಕಲ್ಲು ಇನ್ನೂ ಎಷ್ಟು ವರ್ಷ ಆಗಿರೋದು, ಆದರೂ ಇನ್ನೂ ಶೈನಿಂಗ್ ಹಂಗೆ ಇದೆ. ಕಲ್ಲು ಶೈನಿಂಗೇ ಕಮ್ಮಿ ಆಗಿಲ್ಲ. ಈಗಿನ ಕಲ್ಲು ಬರುತ್ತೆ ಗ್ರಾನೈಟ್, ನಾವು ಮಾರ್ಬಲ್ಸ್ ಲಕ್ಷ ಕೊಟ್ಟು ಹಾಕ್ತೀವಿ, ಒಂದೊಂದು ವಾರಕ್ಕೆ ಹೋಗ್ಬಿಡುತ್ತೆ ಶೈನಿಂಗ್. ಈ ಕಲ್ಲುಗಳು ನೋಡಿ ಯಾವ ಥರ ಇದೆ, ಶೈನಿಂಗೇ ಹೋಗಿಲ್ಲ, ಆ ಥರ ಇದೆ ನೋಡಿ. ಈ ಥರ ತಪಸ್ಸು ಮಾಡೋದಕ್ಕೆ ಯಾವ ಥರ ಚಾಮುಂಡರಾಯ ಕಟ್ಸಿರೋದು. ತನ್ನ ಎಲ್ಲದ ಆಸ್ತಿನ ದಾನ ಮಾಡಿರ್ತಾನೆ. ಚಾಮುಂಡರಾಯ ಯಾರು ಅಂತಂದರೆ ಅವನು ಸೇನಾಧಿಪತಿ ಆಗಿರ್ತಾನೆ. ಅವನು ಎಲ್ಲ ತನ್ನ ಆಸ್ತಿನೆಲ್ಲ ದಾನ ಮಾಡಿ ತಪಸ್ಸುಗೆ ಹೊತ್ಕೊಂಡು ಜೈನಕ್ಕೆ ಅಂದರೆ ಸ್ವೀಕಾರ ಮಾಡ್ತಾನೆ. ಅವರು ಸ್ವೀಕಾರ ಮಾಡಿ ತನ್ನ ಆಸ್ತಿನೆಲ್ಲ ಇಲ್ಲಿಂದ ಸೇಲ್ ಮಾಡದೆ ಎಲ್ಲರಿಗೂ ಬಡವ್ರಿಗೆ ಕೊಟ್ಬಿಡ್ತಾ ಇರ್ತಾನೆ, ದಾನ ಮಾಡ್ತಾನೆ. ಅದರ ನೆನಪಿಗೋಸ್ಕರ ಇದನ್ನು ಜೈನ ಬಸದಿ, ಜೈನಿಗೆ ಅವರು ಕನ್ವರ್ಟ್ ಆಗ್ತಾರಲ್ಲ ಅದಕ್ಕೋಸ್ಕರ ಎಲ್ಲ ಕೊಡೋದು ನೋಡಿ. ಎಲ್ಲ ಹರನಾಥ ತೀರ್ಥಂಕರರು, ಇವರು ಟೊಪ್ಪಿ ಥರ ಎಲ್ಲ ಅದು ಇವರು ಇದ್ದೀನಿ. ನಿಂತು ಇವರು ತಪಸ್ಸು ಮಾಡೋವಂಥದ್ದು. ಅಲ್ಲಿ ಯಾರದೇ ನೋಡಿ ನೀವು, ಜೈನರು ಬಿಟ್ಟರೆ ಬೇರೆ ಎಲ್ಲರೂ ಕುತ್ಕೊಂಡು ತಪಸ್ಸು ಮಾಡ್ತಾರೆ. ಅದೇ ಜೈನರದ್ದು ಸ್ಪೆಷಾಲಿಟಿ ನಿಂತು ತಪಸ್ಸು ಮಾಡ್ತಾರೆ. ಹೊರಗಡೆ ಕೂತ್ಕೊಳ್ಳಿ, ಹೊರಗಡೆ ಕೂತ್ಕೊಳ್ಳಿ. ಪೂಜೆ ನಡೀತಾ ಇದೆ. कांत मुचे स्थितं स्थगित भानुकर प्रतापं मुक्तां फलं प्रकरझाल विवृद्ध शोभं प्रख्यापयत्रि जगत परमेश्वरत्वम्। ओम ह्रीं श्री भगवत जिनेन्द्राय प्रथम मोक्षगामी कामदेव बाहुबली जिनेन्द्राय छत्र चापर स्थापनम करवती स्वाहा। प्रभु तेरी जय हो सदा जय हो। जय बोलो बाहुबली भगवान की जय।
निराकलसितोषं भवलोक हमारा वासाना त्रिपुरा गुरुदेश लगे पीछे याते शिव पद को पायाना निज के गुण निज में पाने को प्रभु अर्घ्य संजो कर लाया हूँ हे बाहुबली तव चरणों में सुख सन्मति पाने आया हूँ ओम ह्रीं श्री प्रथम मोक्षगामी कामदेव बाहुबली जिन देवाय अनर्घ्य पद प्राप्त दिव्य अर्घ्यं निर्वपामिते स्वाहा. ಬನ್ನಿ ಇವಾಗ ಒಬ್ಬ ಭಕ್ತರನ್ನ ಮಾತಾಡ್ಸಿದ್ದೀನಿ, ಅವ್ರ ಅಭಿಪ್ರಾಯ ಏನು ಅಂತ ಕೇಳೋಣ. जय जिनेंद्र जी, मैं महाराष्ट्र पुणे के बारामती से आया हूँ. भगवान जी के प्रथम बार गोमटेश्वर बाहुबली जी के प्रथम बार दर्शन करके मन में अतुलता प्राप्त हुई. अद्वितीय अगुणित गुण प्राप्त होने के लिए, भगवान के जैसे गुण हमारे अंदर आने के लिए, भगवान की चर्या में ज्ञानों की भंडारता अपने ज्ञान में भरने के लिए, दिव्य गुण श्रवण बोलगला के प्रथम बार दर्शन करके मन प्रसुल्लित हुआ, प्रफुल्लित हुआ, ज्ञानामृत हुआ. ज्ञान के भंडार का रसामृत पान करके हम महाराष्ट्र बारामती में निकल रहे हैं. ऐसे ही गुणों की प्राप्ति आप सभी भाविकों को, सभी श्रद्धालुओं को प्राप्त हो. मोक्ष मार्ग में चलने के लिए सुदृढ़ता प्राप्त हुए. इसलिए हम सबको जय जिनेंद्र करते हैं. सादर प्रणाम. जय जिनेंद्र, जय जिनेंद्र, जय जिनेंद्र. ಓಕೆ ಫ್ರೆಂಡ್ಸ್, ಇವಾಗ ಈಚೆ ಹೋಗೋಣ ಬನ್ನಿ. ಒಳಗಡೆ ಇಷ್ಟು ಕ್ಲೀನಾಗಿ ದರ್ಶನ ಆಯಿತು. ಹುಡುಗರು ಎಲ್ಲ ಸ್ಕೂಲ್ ಟ್ರಿಪ್ ಏನೋ ಎಲ್ಲ. ಯಾವ ಊರು? ಯಾದಗಿರಿ. ನೀನು ಯಾಕೋ ಡ್ರೆಸ್ ಹಾಕಿಲ್ಲ? ನೀನು ಅವನು ಡ್ರೆಸ್ ಯಾಕೆ ಹಾಕಿಲ್ಲ? ಅವನು ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಅದು ಕೇಳೋ ಪ್ರಶ್ನೆನಾ? ಸ್ಕೂಲ್ ಟ್ರಿಪ್ ಅಂತೆ ನೋಡಿ, ಯಾದಗಿರಿಯಿಂದ ಹಾಸನವರೆಗೂ ಬಂದಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ನೋಡಿ. ವಿಡಿಯೋ ಮಾಡ್ತಾ ಇದ್ದೆ, ಲಾಕೋಗೋದೆ ಗುರು. ನೋಡಿ, ಡೋಲಿ ವ್ಯವಸ್ಥೆನೂ ಇದೆ. ಯಾರು ಮೆಟ್ಲು ಹತ್ಕೊಂಡು ಬರೋಕ್ಕಾಗಲ್ಲ, ಅವ್ರನ್ನ ಎತ್ಕೊಬರ್ತಾರೆ. ಎಷ್ಟು? 2100, 2300, 2600. ಓ, ಹಂಗೆ. ಏನು ಯಾವ ಒಬ್ಬರನ್ನೇ ವೆಯ್ಟ್ ಎಷ್ಟಾದರೂ ಪರವಾಗಿಲ್ಲ? ಅದು ವೆಯ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಂ, ಬರ್ತಾರ ಜನ ಅದು ಪರವಾಗಿಲ್ಲ. ಕರ್ಕೊಂಬಂದ್ರೆ ಇವಾಗ ಕರ್ಕೊಂಡು ಕೆಳಗಡೆ ಬಿಡೋದು. ಓ, ಥರ ಡೋಲಿ. ಕೇದಾರ್ನಾಥ್ ಹೋಗ್ತೀವಲ್ಲ ಅಲ್ಲಿ ಅದೇ ಥರ ಇದೆ ನೋಡಿ ಡೋಲಿ. ಹತ್ಕೊಬರೋಕ್ಕಾಗಲ್ಲ ಯಾರು ಅವ್ರನ್ನ. ಆಯ್ತು. ಹೇ ಗುರು, ಜೈನ ಮುನಿಗಳು ಹೋಗ್ತಾ ಇದ್ದಾರೆ ನೋಡಿ. ಗೊತ್ತಾಗ್ದಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ, ಗೊತ್ತಾದರೆ ಕಷ್ಟ ಗುರು. ನಾವು ಬಸ್ದಿಂದ ಕೆಳಗಡೆ ಇಳ್ಕೊಂಡು ಬಂದರೆ ಇನ್ನೊಂದು ಸಣ್ಣದಾದ ದೇವಸ್ಥಾನ ಕಾಣುತ್ತೆ. ಯಾರು ತುಂಬ ಜನ ಈ ಥರ ದೇವಸ್ಥಾನಗಳನ್ನ ಮರ್ತ್ಬಿಡ್ತಾರೆ. ಎಲ್ಲ ಮೇನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಥರ ದೇವಸ್ಥಾನಗಳನ್ನ ಮರ್ತ್ಬಿಡ್ತಾರೆ. ಯಾವ ಥರ ಕಟ್ಟಿದ್ದಾರೆ ನೋಡಿ ಈ ದೇವಸ್ಥಾನ. ಬೇಲೂರು ಹಳೆಬೀಡು ಅಲ್ಲಿ ನೋಡಿದೀವಲ್ಲ, ಬೇಲೂರಲ್ಲಿ ಅದೇ ಥರ ಇದೆ. ಚಕ್ಕಣಾಚಾರ್ಯರೇ ಅನಿಸುತ್ತೆ. ಒಂದೇ ಥರ ಡಿಸೈನ್ ಇದೆಯಲ್ಲ. ಫೋಟೋ ಹೊಡೆಯೋಂಗೆ ಎಲ್ಲ ಏನಿಲ್ವಾ? ಹೋಗೋದು ಒಳಗೆ? ನೋಡಿ ಕಂಬ. ಅಣ್ಣ, ಇದು ಜಕಣಾಚಾರ್ಯರ ಕೆತ್ತಿರೋ ಥರನೇ ಐತೆ. ಆ ಬೇಲೂರಲ್ಲಿ ಅವ್ರದ್ದೇನಾ? ಹೊಯ್ಸಳರ ಕಾಲದಲ್ಲಿ ಅದು ಬೇಲೂರಲ್ಲಿ ಐತಲ್ಲ, ಅದೇ ವಂಶಸ್ಥರ ಹೊಯ್ಸಳರು ಹೇಳ್ತಾರೆ. ಹೆಣ್ಮಗು ಕಟ್ಸಿತಾ? ಓಹೋ, ಜಲ್ದಿ ಆಗಬೇಕು. ಈಗ ಬರೋ ಟೈಮ್ ಇತ್ತು. ಓಹೋ, ಹಂಗೆ. ಅದೇ ಈ ಕಂಬಗಳನ್ನ ನೋಡಿದ್ರೆ ಅದೇ ಥರ ಕಾಣುತ್ತಲ್ಲ, ಅದಕ್ಕಿಂತ. ನೋಡಿ, ನನಗೋಸ್ಕರ ಕೀ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಎಷ್ಟು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ನಾನು. ನ್ಯಾ ಲೆವೆಲ್ VIP ಇರಬೇಕು. 1700 ವರ್ಷದಿಂದ ಪಾಲಿಸೋದು. 1700 ವರ್ಷದ ಹಿಂದಿನ ಪಾಲಿಶು ಅದು ಇನ್ನೂ ಹಂಗೆ ಐತೆ ನೋಡ್ರಿ. ನಾವೀಗ ಮನೆ ವಾರ್ಡ್ರೋಬ್ಗಳು ಅದು ಇದು ಮನುಷ್ಯಕ್ಕೆ ಅದಕ್ಕೆ ಪಾಲಿಶ್ ಹಾಕ್ಸಿರೋ ಒಂದೊಂದು ತಿಂಗಳು ವರ್ಷಕ್ಕೆ ಹೊಟ್ಟಾಯ್ತವೆ. ಅವಾಗ ಅಷ್ಟೇ ಆತ್ಮಶುದ್ಧಿ ಇತ್ತು, ಆತ್ಮಶುದ್ಧಿ ಇಲ್ಲ. ಅಲ್ಲ, ಅದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಒಂದೊಂದು ಕೆತ್ತನೆ ಹೊಡೆಯೋದು ಒಳ್ಳೆ. ಈಗ ಮಿಷಿನಲ್ಲಿ ಮಾಡಿದ್ರು ಬರಲ್ಲ ಈ ಥರ. ಇಷ್ಟು ಒಳ್ಳೆ ದಾರ ಇದ್ದಂಗೆ ಐತೆ. ಒಂದೊಂದು ಕಂಬನು ಒಂದೊಂದು. ಅದು ಕಲ್ಲು ಬೇರೆ ಬೇರೆ ಕಲರ್ ಐತಿ. ಇದು ಕಪ್ಪು ಐತಿ, 3 ಥರದ ಕಲ್ಲು. ಸುಣ್ಣದ ಕಲ್ಲ ಇದು? ಎಲ್ಲ ಫುಲ್ ಇದೆ ನೋಡಿ. ಇದೊಂದು ಕಲ್ಲು, ಇದು ಒಂದು ಕಲ್ಲು, ಇದು ಒಂಥರ. ಇದು ಒಂಥರ ಕಲ್ಲು, ಇದು ನಾರ್ಮಲ್ ಕಲ್ಲು. ಇವೆಲ್ಲ ನಾವು ಬಂಡೆ ಕಲ್ಲು ಆ ಥರ.
ಇದು ಬ್ಲ್ಯಾಕು ಬೇರೆ ಕೆತ್ತನೆ ಮಾಡಿರೋದು ನೋಡ್ರಿ ಹೆಂಗೈತೆ. ಈ ಡಿಸೈನ್ ಮಾಡಿಸ್ಬೇಕು ಅಂದರೆ ಇವಾಗ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.